ಸ್ನೇಹಿತರೆ, ಸೊ ನಾವ್ ಎಲ್ಲಿ ಹೋಗ್ತಾ ಇದೀವಪ್ಪ ಇಷ್ಟ ಚೆನ್ನಾಗಿ ರೆಡಿಯಾಗಿ ಅಂದ್ರೆ ಒಂದ್ ಮದ್ವೆಗೆ ಹೋಗ್ತಾ ಇದೀವಿ ನೋಡಿ. ಎಲ್ಲಾರು ಜರ್ಕಿನ್ಗಳು, ಯಪ್ಪ ಏನ್ ಚಳಿ ಇದೆ ಈಚೆ ಕಡೆ ಹೋಗೋದಕ್ಕೆ. ನಾನಂತೂ ಹಾಕೊಳ್ಳಲ್ಲ, ಯಾಕಂದ್ರೆ ಮೇಕಪ್ ಎಲ್ಲ ಹಾಳಾಗ್ ಹೋಗ್ಬಿಡುತ್ತೆ, ಸಾರಿ ಎಲ್ಲ ಇದಾಗೋಗುತ್ತೆ ಅಂತ. ನನ್ ತಂಗಿ ಹಾಕೊಂಡಿದ್ದಾಳೆ, ನಮ್ಮಮ್ಮ ಹಾಕೊಂಡಿದ್ದಾರೆ, ನನ್ ಮಗಳು ಹಾಕೋತಾಳೆ, ನಾನಂತೂ ಹಾಕೊಂಡಿಲ್ಲ. ಇನ್ನು ನಾವ್ ಯಾವ ಮದ್ವೆಗೆ ಹೋಗ್ತೀವಿ, ಅಲ್ಲಿ ಏನೇನ್ ಊಟ ಮಾಡ್ತೀವಿ, ಯಾರ್ಯಾರು ಬಂದಿರ್ತಾರೆ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ. ಆಕ್ಚುಲಿ ಇದು ನಮ್ ರಿಲೇಟಿವ್ ಮದ್ವೆನೇನೆ, ಬಟ್ ಹೋಗೋದಾ ಬೇಡವಾ ಅಂತ ಅನ್ಕೋತಾ ಇದ್ವಿ. ತುಂಬಾ ದೂರ ಇದೆ ನಮ್ಗೆ, ಇದು ಕ್ಯಾಬ್ ಅಲ್ಲೇ 1.5 ಅವರ್ ತೋರಿಸ್ತಾ ಇದ್ವಿ. ಸೊ ನೋಡೋಣ ಯಾರೆಲ್ಲ ಬಂದಿರ್ತಾರೆ, ನಾವ್ ಏನೆಲ್ಲ ತಿಂತೀವಿ ಅಂತ ತೋರಿಸ್ತೀವಿ. ಕಮಾನ್. ಹೋಗೋದಕ್ ಭಯ, ಅದಕ್ಕೆ ಯಾವಾಗ ನೋಡಿದ್ರು ಸ್ಟೇರ್ ಕೇಸ್ ಅಲ್ಲಿ ಹೋಗ್ಬಿಡ್ತಾಳೆ. ಏನದು ಬಾಕ್ಸ್ ಬಟ್ಲಲ್ಲಿ ಇಟ್ಟಿರೋದಲ್ಲಿ? ನಾನೆಲ್ಲ ಬಟ್ಲಿಗಿಟ್ಲು ಎತ್ಕೊಂಬೋತಾ ಇದೀನಿ ಅನ್ಕೊಂಬಿಟ್ಟೆ ಕಡೆ ಮದುವೆಗೆ. ಎತ್ಕೊಳಮ್ಮ. ನೋಡಿ ನಮ್ಮ ಮನೆಯಲ್ಲಿ ಗೀ ರೈಸ್ ಮಾಡಿದ್ರು, ಸೊ ಅದು ವೇಸ್ಟ್ ಮಾಡಬಾರ್ದು ಅಂತೇಳಿ ನಮ್ಮ ಮನೆ ಕೆಳಗೆ ಸೆಕ್ಯೂರಿಟಿ ಇದ್ದಾರೆ, ಅವ್ರಿಗೆ ಕೊಡೋದಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ಊಟ ಮಾತ್ರ ವೇಸ್ಟ್ ಮಾಡಬಾರ್ದು. ನಾನು ಮಾಡ್ತೀನೇನೋ ಪಾಪ, ನಮ್ಮಮ್ಮ ಅಂತೂ ವೇಸ್ಟ್ ಮಾಡಲ್ಲ, ತಿನ್ನೋರಿಗಾದ್ರೂ ಒಂಚೂರು ಕೊಡ್ತಾರೆ, ಅದಕ್ಕೆ ಅಮ್ಮ ಅಂತ ಕರೆಯೋದು. ನಾನಂತೂ ಮುಂದೆ ಕೂತ್ಕೊಳ್ಳಲ್ಲ, ಸೀಟ್ ಬೆಲ್ಟ್ ಹಾಕೋಬೇಕು, ನನಗಾಗಲ್ಲಪ್ಪ. ಸ್ನೇಹಿತರೆ, ನನ್ನ ಮಗಳು ಕೋಪ ಮಾಡ್ಕೊಂಡಿದ್ದಾಳೆ. ಯಾಕೆ ಹೇಳಿ, ಫ್ರೆಂಡ್ ಕುತ್ಕೋತೀನಿ ಎಂದು ಫ್ರೆಂಡ್ ಸೀಟಲ್ಲಿ ನಾನು ಬಿಡಲ್ಲ ಅಂದಿದ್ದಕ್ಕೆ. ಅಂತೂ ಇಂತೂ ಮದುವೆ ಮನೆಗೆ ಬಂದ್ವಿ. ಯಾಕಂದರೆ ನಾವು ಬೂದಿಗೆರೆ ಕ್ರಾಸ್ ಹತ್ರ ಮದುವೆ ಇದ್ದಿದ್ದು ಸುಮಾರು 1-2 ಅವರ್ ಆಗೋಯ್ತು ನಾವು ಜರ್ನಿ ಮಾಡೋಷ್ಟರಲ್ಲೇ. ಯಾಕಂದ್ರೆ ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ಫುಲ್ಲು ಜಾಮ್ ಆಗಿ ಒಂಚೂರು ಗಲಾಟೆ ಆಗ್ತಿತ್ತು, ಹಂಗಾಗಿ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಫೈನಲಿ ಮದುವೆಗೆ ಹೋದ್ವಿ. ಬಟ್ ನನಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಫಸ್ಟ್ ಊಟಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಅತ್ತೆಯವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ರು, ಬಟ್ ಅವ್ರು ಬಿಟ್ಟಿಲ್ಲ. ನನ್ನ ಕೈಯಿಂದ ಒಂದು ತುತ್ತಿನು ಅಂತ. ನಮ್ಮ ಅತ್ತೆ ಮಗಳನ್ನ ನೋಡಿ ಸುಮಾರು ನಾನು ಒಂದು 10-12 ವರ್ಷನೇ ಆಗೋಗ್ಬಿಟ್ಟಿತ್ತು. ಸೊ ಅವರಿಗೆಲ್ಲ ಏನೋ ಒಂಥರ ಖುಷಿ. ಈಗ 10-12 ವರ್ಷ ಅಂದರೆ ಆವಾಗ ನಾವು ಯಾವ ಥರ ಇದ್ವಿ, ಇವಾಗ ಯಾವ ಥರ ಚೇಂಜ್ ಆಗಿರ್ತೀವಿ, ಅಂದರೆ ಎಲ್ಲನೂ ಡಿಫ್ರೆಂಟಾಗಿರುತ್ತಲ್ವ. ಸೊ ಅವರಿಗೂ ಒಂಥರ ಖುಷಿ ಆಗ್ತಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟು ಬಂದು ಕುತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಸ್ಟೇಜ್ ಮೇಲೆ ಹೋಗೋಣ ಅಂತೇಳ್ಬಿಟ್ಟು ಅಂತ. ಆ್ಯಕ್ಚುಲಿ ನಾವು 2 ಟೈಮ್ಗೂ ಬರಬೇಕಿತ್ತು. ಒಂದು ರಿಸೆಪ್ಷನ್ಗೆ ಬೆಳಗ್ಗೆ ಸಂಡೇ ದಾರೆ ಇದ್ದಿದ್ದು, ಬಟ್ ಸಂಡೇ ನನಗೆ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ರಿಸೆಪ್ಷನ್ಗಾದರೂ ಮುಗಿಸ್ಕೊಂಬಿಡೋಣ ಅಂತೇಳಿ ಬಂದಿದ್ದು. ಕುತ್ಕೊಂಡು ನೋಡಿ, ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ನಾನು ತುಂಬ ಯೋಚನೆ ಮಾಡ್ತೀನಿ. ಕೆಲವೊಂದು ಏನಕ್ಕೆ ಯೋಚನೆ ಮಾಡ್ತೀನಿ ಅಂದರೆ, ನನಗೆ ಕೆಲವೊಂದು ಕಡೆ ಸಡನ್ನಾಗಿ ಹೋಗೋದಕ್ಕೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ಆದರೂ ಒಂಥರ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ, ಈ ಥರ ಮಾತಾಡ್ಕೊಂಡು ಕೂತ್ಕೊಂಡಾಗ ಏನೋ ಒಂಥರ ಖುಷಿಯಾಗುತ್ತೆ. ನಮ್ಮವರು ತಮ್ಮವರು ಅನ್ನೋರು ಇರಬೇಕು. ಈಗ ನಮ್ಮ ಜೊತೆ ಎಷ್ಟೇ ಜನ ಫ್ರೆಂಡ್ಸ್ಗಳಿರಲಿ, ನೆರೆಹೊರೆಯವರು ಇದ್ರೂ ಸಂಬಂಧ ಅಂತ ಬಂದುಬಿಟ್ರೆ ಒಂಥರ ಅಲ್ಲೆಲ್ಲ ಹೋದಾಗ ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಈ ಥರ ಎಲ್ಲ ಒಂದು ಬಾಂಡಿಂಗ್ ಇರುತ್ತಲ್ವ. ಅದನ್ನೆಲ್ಲ ನಾವು ಬೇರೆಯವ್ರ ಹತ್ರ ಎಲ್ಲ ಆ ಫೀಲ್ ತೊಗೊಳಕ್ಕಾಗಲ್ಲಲ್ವ. ಸೊ ಹಂಗಾಗಿ ಫ್ಯಾಮಿಲಿ ಫಂಕ್ಷನ್ಗಳೇ ಒಂಥರ ಖುಷಿ ಕೊಡುತ್ತೆ. ಅದಾದಮೇಲೆ ಗಂಡು ಹೆಣ್ಣಿಗೆ ನೋಡೋಣ, ಸ್ಟೇಜ್ ಮೇಲೆ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಗಂಡು ಹೆಣ್ಣು ಜೋಡಿ ಮಾತ್ರ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಯಾಕಂದರೆ ಹುಡುಗ ದಪ್ಪ ಇದ್ದರೆ ಹುಡುಗಿ ಸಣ್ಣ ಇರ್ತಾಳೆ, ಹುಡುಗಿ ಸಣ್ಣ ಇದ್ದರೆ ಹುಡುಗ, ಆ ಥರ ಇರುತ್ತೆ. ಬಟ್ ಇವರಿಬ್ಬರು ಮಾತ್ರ ಇಬ್ಬರು ಒಂದೇ ಹೈಟು, ಒಂದೇ ವೇಟು, ತುಂಬಾ ಚೆನ್ನಾಗಿತ್ತು ಜೋಡಿ. ನಾವು ಮನೆಗೆ ಬಂದಮೇಲೂ ಒಂದು 2-3 ದಿನ ಈ ಜೋಡಿ ಬಗ್ಗೆನೇ ಮಾತಾಡ್ತಾ ಇದ್ವಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಡಿ ಅಂತೇಳ್ಬಿಟ್ಟು. ಊಟಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಇದ್ಕಿದ ಬೇಳೆ ಸಾಂಬಾರು, ಮುದ್ದೆ ಎಲ್ಲ ಮಾಡಿಸಿದ್ರು. ಆ್ಯಕ್ಚುಲಿ ನಂಗೆ ಇದ್ಕಿದ ಬೇಳೆ ಸಾಂಬಾರು, ಮುದ್ದೆ ಅಂದ್ರೆ ಇಷ್ಟ, ಬಟ್ ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡು ಆರಾಮಾಗಿ ಮನೆಗೆ ಬಂದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.